ಮತ್ತಿಗೋಡು ಆನೆ ಶಿಬಿರಕ್ಕೆ ಬಂದ ಆ ಪುಟ್ಟ ಮರಿ ಮೊದಲ ಕೆಲವು ದಿನಗಳು ಸ್ವಲ್ಪ ಮೌನವಾಗಿಯೇ ಇತ್ತು. ಹೊಸ ಜಾಗ, ಹೊಸ ವಾತಾವರಣ ಅಡ್ಜಸ್ಟ್ ಆಗೋಕೆ ಸ್ವಲ್ಪ ಸಮಯ ಬೇಕಿತ್ತು. ಆ ಸಮಯದಲ್ಲಿ ಅವನನ್ನು ನೋಡಿಕೊಂಡವರು ಮಾವುತ ರಾಮು ಅವರು. ದಿನ ಅವನಿಗೆ ಬಾಟ್ಲಲ್ಲಿ ಹಾಲು ಕುಡಿಸ್ಕೊಂಡು ಬೆಳೆಸಿದ್ರು. ನಿಧಾನವಾಗಿ ಮಾತಾಡ್ತಾ ಅವನಿಗೆ ಹತ್ರ ಆದರು. ಅಲ್ಲಿಂದಲೇ ಭೀಮನ ಹೊಸ ಜೀವನ ಶುರುವಾಯಿತು. ವರ್ಷಗಳು ಕಳೆದಂತೆ ಆ ಮರಿ ಸಂಪೂರ್ಣ ಬದಲಾಗಿತ್ತು. ಟೀನೇಜ್ ವಯಸ್ಸಿಗೆ ಬಂದಮೇಲೆ ಕ್ಯಾಂಪ್ನಲ್ಲಿ ಫುಲ್ ಎನರ್ಜಿ ಅವನೇ. ಬೆಳಿಗ್ಗೆ ನದಿಗೆ ಸ್ನಾನಕ್ಕೆ ಹೋಗೋ ಟೈಮಲ್ಲಿ ಭೀಮ ಬರ್ತಾ ಇದ್ದಾನೆ ಅಂತ ಗೊತ್ತಾದರೆ ಎಲ್ಲರೂ ಸ್ವಲ್ಪ ದೂರದಲ್ಲೇ ನಿಂತ್ಕೋತಿದ್ರು. ಇವನ್ ತುಂಟಾಟ ಒಂದಾ ಎರಡ, ಸಿಕ್ಕೋರ್ನೆಲ್ಲ ಸೊಂಡ್ಲಿನಿಂದ ತಳ್ಳೋದು, ಮಣ್ಣಲ್ಲಿ ಉರುಳಿ ಆಟ ಆಡೋದು. ನದಿಗಿಳಿದ್ರೆ ಗಂಟೆಗಟ್ಟಲೆ ನೀರಲ್ಲೇ ಇರ್ತಿದ್ದ. ಕ್ಯಾಂಪ್ನಲ್ಲಿದ್ದವ್ರಿಗೆಲ್ಲ ಗೊತ್ತು ಇವನ್ ಜಾಲಿ ಮೂಡಲ್ಲಿರೋವನು ಅಂತ. ಊಟದ ವಿಷಯ ಅಂತ ಬಂದರೆ ತಿಂಡಿಪೋತ ಅನ್ನೋ ಟೈಟ್ಲೇ ಇದೆ. ಕಬ್ಬು ಮತ್ತು ಹಸಿರುಲ್ಲು ಅಂದರೆ ಇವನಿಗೆ ಪಂಚಪ್ರಾಣ. ಆದರೆ ಈ ಎಲ್ಲ ಎನರ್ಜಿ ಮಧ್ಯೆ ಒಂದು ವಿಷಯ ಕ್ಲಿಯರ್ ಆಗ್ತಾ ಹೋಯಿತು. ಅವನ ದೇಹದ ಗಾತ್ರ ಬೇಗ ಬೆಳೀತಾ ಇತ್ತು, ಶಕ್ತಿ ಜಾಸ್ತಿ ಆಗ್ತಾ ಇತ್ತು. 18ರಿಂದ 20 ವರ್ಷಕ್ಕೆ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಲು ಶುರು ಮಾಡಿದ್ದ. ಇನ್ನು ಕೇವಲ ತುಂಟ ಮರಿಯಲ್ಲ, ಜವಾಬ್ದಾರಿ ಹೊತ್ತು ನಡೆಯೋ ಆನೆ ಆಗ್ತಿದ್ದ. ಆ ಜಾಲಿ ಮೂಡ್ ಭೀಮ ಕಾಡಲ್ಲಿ ಎಷ್ಟು ಸೀರಿಯಸ್ ಆಗಿರ್ತಿದ್ದ ಅಂತ ಗೊತ್ತಾ?